ಎಷ್ಟೋ ಆಸಕ್ತಿಯಿಂದ ಈ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಾ ಆತ್ಮಿಕ ಕ್ಷೇಮಾಭಿವೃದ್ಧಿಯನ್ನು ಹೊಂದುತ್ತಿರುವಂಥ ತಮ್ಮೆಲ್ಲರಿಗೂ ಕೂಡ ಮತ್ತೊಂದು ಸಾರಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರೀತಿಯಿಂದ ವಂದನೆಗಳನ್ನು ಮತ್ತು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪ್ರಿಯರೇ, ನಿನ್ನೆಯ ದಿನ ನಾವು ವಿಶೇಷವಾದಂತಹ ಒಂದು ಪಾಠವನ್ನು ಪ್ರಾರಂಭವಾಗಿ ಕಲ್ತ್ಕೊಂಡ್ವಿ. ಮಾನವನಾಗಿ ಹುಟ್ಟಿದ ಮೇಲೆ ಎರಡು ಅತ್ಯಂತ ಅಪಾಯಕಾರಿಯಾದಂತಹ ಸ್ಥಿತಿಯಿಂದ ಪಾರಾಗುವಂತಹ ಯೋಜನೆಯನ್ನು ದೇವರು ಮನುಷ್ಯರಿಗೆ ಅನುಗ್ರಹಿಸಿ ತನ್ನ ಕೃಪೆಯನ್ನು ಮನುಷ್ಯನ ಜೀವಿತಕ್ಕೆ ವಿಸ್ತರಿಸಿ ಮನುಷ್ಯ ಸತ್ತ ಮೇಲೆ ಪಾತಾಳದ ವಶವಾಗಲಾರದಂತೆ ಒಂದು ವೇಳೆ ಕ್ರಿಸ್ತನ ಬರೋಣದಲ್ಲಿ ಆತನ ಪ್ರತ್ಯಕ್ಷತೆಯಲ್ಲಿ ಇನ್ನೂ ನಾವು ಈ ದೇಹದಲ್ಲಿ ಜೀವಿಸಿದ್ದೇ ಆದರೆ ಆ ಉಗ್ರತೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ತನ್ನ ವಿಶೇಷವಾದಂತಹ ಬೋಧನೆಯನ್ನು ಸಂದೇಶವನ್ನು ಮನುಷ್ಯರಾದಂಥ ನಮ್ಮಗಳಿಗೆ ಶ್ರುತಪಡಿಸುತ್ತಾ ತನ್ನ ಕೃಪೆಯನ್ನು ಮಾನವರಾದಂಥ ನಮ್ಮೆಡೆಗೆ ವಿಸ್ತರಿಸುತ್ತಾ ಬರ್ತಾ ಇದ್ದಾನೆ ಅಂತಕ್ಕಂಥದ್ದನ್ನು ಸ್ವಲ್ಪ ಮಟ್ಟಿಗೆ ನಾವು ತಿಳ್ಕೊಂಡ್ವಿ. ದೇವರನ್ನು ಅರಿಯದಿದ್ದರೂ ಕೂಡ ದೇವರ ಉಗ್ರತೆಗೆ ಪಾತ್ರರಾಗ್ತಕ್ಕಂಥ ಸ್ಥಿತಿ ಬಹಳ ಶೋಚನೀಯವಾದಂಥದ್ದು. ಹಾಗಾಗಿ ದೇವರ ಉಗ್ರತೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ದೇವರ ಮಾರ್ಗಸೂಚಿ ಏನು ಅಂತಕ್ಕಂಥ ವಿಷಯಗಳನ್ನು ಹಳೆ ಒಡಂಬಡಿಕೆಯ ಕೆಲವೊಂದು ಘಟನಾವಳಿಗಳನ್ನು ನಾವು ಮೆಲುಕು ಹಾಕುವುದರ ಮುಖಾಂತರ ಪ್ರಸ್ತುತ ಪ್ರಪಂಚದಲ್ಲಿ ಅಂತಹದ್ದೇ ಆದಂತಹ ಸ್ಥಿತಿಯ ಅನುಭವಗಳನ್ನು ಅನುಭವಿಸುತ್ತಿರುವಂಥ ನಾವುಗಳು ಒಂದಿಷ್ಟು ಎಚ್ಚರಿಕೆಯನ್ನು, ಆಧರಣೆಯನ್ನು, ದೇವರ ಉಗ್ರತೆಯಿಂದ ತಪ್ಪಿಸಿಕೊಳ್ತಕ್ಕಂತಹ ಆಲೋಚನೆಗಳನ್ನು ಅರ್ಥ ಮಾಡಿಕೊಂಡು ಆ ಉಗ್ರತೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ನಮ್ಮ ಪಾಲಿನ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮುಂದುವರಿಸ್ಕೊಂಡು ಹೋಗಲಿಕ್ಕಾಗುವಂತೆ ಈ ಒಂದು ಸಮಯವನ್ನು ನಾವು ಬಳಸ್ಕೊಳ್ಳೋಣ. ಹಳೆ ಒಡಂಬಡಿಕೆಯಲ್ಲಿ ತನ್ನ ಪ್ರಜೆಗಳಾದಂತಹ ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ ಇಂಚುಮಿಂಚು 430 ವರ್ಷಗಳ ಕಾಲ ದಾಸತ್ವದಲ್ಲಿದ್ದಂಥ ಸಂದರ್ಭದಲ್ಲಿ ಆ ಐಗುಪ್ತ ದೇಶದ ಸೇವೆಯನ್ನು, ದಾಸತ್ವವನ್ನು ಮಾಡ್ತಾ ಮಾಡ್ತಾ ಬಹಳ ಕಷ್ಟಕರವಾದಂಥ ದಿನಗಳನ್ನು, ಕಬ್ಬಿಣವನ್ನು ಕರಗಿಸುವಂಥ ಕುಲುಮೆಯೋಪಾದಿಯಲ್ಲಿದ್ದಂತಹ ಆ ದಿನಗಳನ್ನು ಕಳೆಯುವಂತಹ ಇಸ್ರಾಯೇಲರು ತಮ್ಮ ಕಷ್ಟವನ್ನು, ತಮ್ಮ ಕಣ್ಣೀರನ್ನು ಒರೆಸುವಂತಹ ಮಹಾದೇವರನ್ನು, ತಮ್ಮ ಪಿತೃಗಳಾದಂತಹ ಅಬ್ರಹಾಂ, ಈಸಾಕ್, ಯಾಕೋಬರ ದೇವರನ್ನು ನೆನೆಸ್ಕೊಂಡು ಈ ಸಂಕಷ್ಟದಿಂದ ಪಾರು ಮಾಡೋದಕ್ಕೆ, ಈ ಬಿಟ್ಟಿ ಕೆಲಸದಿಂದ ನಮ್ಮನ್ನು ಸ್ವತಂತ್ರರನ್ನಾಗಿ ಮಾಡುವುದಕ್ಕೆ ಆ ಮಹಾದೇವರ ಮೊರೆಯನ್ನು ಹೋಗುವಂಥದ್ದೇ ನಮ್ಮ ಮುಂದಿರತಕ್ಕಂತಹ ಒಂದೇ ಒಂದು ದಾರಿ ಅಂತೇಳಿ ಅವರು ಮನಗಂಡು ಪರಲೋಕದ ದೇವರಿಗೆ ಪ್ರಾರ್ಥನೆ ಮಾಡಿದಂಥ ಸಂದರ್ಭದಲ್ಲಿ ದೇವರು ಅಬ್ರಹಾಂ, ಈಸಾಕ್, ಯಾಕೋಬರಿಗೆ ಮಾಡಿದಂಥ ವಾಗ್ದಾನವನ್ನು ನೆನಪಿಸಿಕೊಂಡು ತನ್ನ ವಿಶೇಷವಾದಂಥ ಕಾರ್ಯಕ್ರಮವನ್ನು ಇಸ್ರಾಯೇಲರ ಪ್ರಜೆಗಳೆಡೆಗೆ ವಿಸ್ತರಿಸಿದ್ದನ್ನು ಸತ್ಯವೇದದಲ್ಲಿ ನಾವು ಗಮನಿಸ್ತೇವೆ. ಆ ಒಂದು ದಾಸತ್ವದಿಂದ ಇಸ್ರಾಯೇಲರನ್ನು ಬಿಡಿಸುವುದಕ್ಕೆ ಮೋಶೆ ಮತ್ತು ಆರೋನರನ್ನು ತನ್ನ ಸೇವಕರನ್ನಾಗಿ, ಇಸ್ರಾಯೇಲರ ನಾಯಕರನ್ನಾಗಿ ಏರ್ಪಡಿಸಿಕೊಂಡು ಐಗುಪ್ತ ದೇಶದ ಅರಸನಾದಂತಹ ಫರೋಹನನ ಬಳಿಗೆ ತನ್ನ ಪ್ರಜೆಗಳನ್ನು ಬಿಟ್ಟುಕೊಡು, ಅವರನ್ನು ಸ್ವತಂತ್ರರನ್ನಾಗಿ ಮಾಡು, ಅವರು ನನ್ನನ್ನು ಆರಾಧಿಸುವುದಕ್ಕೆ ಅವರಿಗೆ ಅಪ್ಪಣೆ ಕೊಡು ಅನ್ನುವಂಥ ಸಂದೇಶವನ್ನು ಮೋಶೆ ಮತ್ತು ಆರೋನರ ಮೂಲಕ ಫರೋಹನನ ಮುಂದೆ ಪ್ರಸ್ತಾಪಿಸಲ್ಪಟ್ಟಾಗ ಫರೋಹ ಆ ಸಂದರ್ಭದಲ್ಲಿ ಆಡಿದಂಥ ಮಾತು ಬಹಳ ಆಶ್ಚರ್ಯಕರವಾದಂತಹ ಮಾತುಗಳಂತೇಳಿ ನಾವು ಅರ್ಥ ಮಾಡ್ಕೊಳ್ಬೇಕು ಪ್ರೇರೆ. ಅಂತಹ ಆಶ್ಚರ್ಯಕರವಾದಂಥ ಮಾತುಗಳು ಏನು ಅಂತಕ್ಕಂಥದ್ದನ್ನು ನಾವು ಒಂದು ಸಾರಿ ಗಮನಿಸಿದರೆ, ವಿಮೋಚನಕಾಂಡ ಪುಸ್ತಕ 5ನೇ ಅಧ್ಯಾಯದಲ್ಲಿ ಮೋಶೆ ಆರೋನರು ಅರಸನಾದಂತಹ ಫರೋಹನನ ಮುಂದೆ ಬಂದು
ಇಸ್ರಾಯೇಲ್ ದೇವರಾದಂಥ ಯೆಹೋವನು ತನ್ನ ಪ್ರಜೆಗಳನ್ನು ತನ್ನನ್ನು ಆರಾಧಿಸುವುದಕ್ಕೆ ಆ ಪ್ರಜೆಗಳನ್ನು ಈ ಐಗುಪ್ತ ದೇಶದಿಂದ ಬಿಟ್ಟುಕೊಡಬೇಕು ಅಂಥೇಳಿ ನಮ್ಮನ್ನು ಹೇಳಿ ಕಳಿಸಿದ್ದಾನೆ. ಆತನ ಸಂದೇಶ ಇದು ಅಂತೇಳಿ ಮೋಶೆ ಅಹರೋನರು ಫರೋಹನನ ಮುಂದೆ ದೇವರ ಸಂದೇಶವನ್ನು, ದೇವರ ಉಪದೇಶವನ್ನು ಮರ್ಯಾದೆಯಿಂದ, ದೀನಭಾವದಿಂದ, ಗೌರವದಿಂದ ಫರೋಹನನ ಮುಂದೆ ಆ ಸಂದೇಶವನ್ನು ಇಟ್ಟಂಥ ಸಂದರ್ಭದಲ್ಲಿ ಫರೋಹನು ಕೊಡುವಂಥ ಉತ್ತರ ಬಹಳ ಆಶ್ಚರ್ಯಕರವಾದಂತಹ ಉತ್ತರ. ಅದನ್ನೊಂದು ಸಾರಿ ನಾವು ಸತ್ಯವೇದದಲ್ಲೇ ಗಮನಿಸೋಣ. ವಿಮೋಚನಕಾಂಡ ಪುಸ್ತಕ 5ನೇ ಅಧ್ಯಾಯ 1ನೇ ವಚನದಿಂದ. ಬಳಿಕ ಮೋಶೆ ಆರೋನರು ಫರೋಹನನ ಸನ್ನಿಧಿಗೆ ಹೋಗಿ, ಇಸ್ರಾಯೇಲ್ಯರ ದೇವರಾದ ಯೆಹೋವನು ನನ್ನ ಜನರು ನನಗಾಗಿ ಅರಣ್ಯದೊಳಗೆ ಜಾತ್ರೆ ನಡೆಸುವಂತೆ ಅವರಿಗೆ ಅಪ್ಪಣೆ ಕೊಡಬೇಕೆಂದು ಹೇಳಿದ್ದಾನೆ ಅಂದರು. ಅದಕ್ಕೆ ಫರೋಹನು, ಯೆಹೋವನೆಂಬವನು ಯಾರು? ನಾನು ಅವನ ಮಾತನ್ನು ಕೇಳಿ ಇಸ್ರಾಯೇಲ್ಯರನ್ನು ಹೋಗಗೊಡಿಸುವುದು ಏಕೆ? ಯೆಹೋವನು ಯಾರೋ ನನಗೆ ಗೊತ್ತಿಲ್ಲ. ಯೆಹೋವನು ಯಾರೋ ನನಗೆ ಗೊತ್ತಿಲ್ಲ. ಯೆಹೋವನು ಯಾರೋ ನಿನಗೆ ಗೊತ್ತಿಲ್ವಾ ಫರೋಹ? ಯೆಹೋವನು ಯಾರು? ಯೆಹೋವನು ಯಾರೋ ನಿನಗೆ ಗೊತ್ತಿಲ್ವಾ ಫರೋಹ? ಯೆಹೋವನು ಯಾರೋ ನನಗೆ ಗೊತ್ತಿಲ್ಲ. ಯೆಹೋವನು ಯಾರೋ ನನಗೆ ಗೊತ್ತಿಲ್ಲ. ದೇವರನ್ನು ಅರಿಯದವರಿಗೆ ಉಗ್ರತೆಗೆ ಪಾತ್ರರಾಗುವಂತಹ ಅವಕಾಶ ಇದೆ ಅಂತಕ್ಕಂಥದ್ದನ್ನು 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಒಂದ್ಸರಿ ಗಮನಿಸಿದ್ದೀವಿ ಪ್ರಿಯರೇ. ಪ್ರಪಂಚದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಾಗರಿಕತೆಯನ್ನು ಕಲಿಸಿದಂಥ ದೇಶ ಐಗುಪ್ತ ದೇಶ. ಫಸ್ಟ್ ಸಿವಿಲೈಸೇಷನ್ ಇನ್ ದ ವರ್ಲ್ಡ್ ಅಂಥೇಳಿ ಯಾವುದಾದ್ರೂ ಒಂದು ದೇಶ ಇದೆ ಅಂತಂದರೆ ಅದು ಐಗುಪ್ತ ದೇಶದ, ಈಜಿಪ್ಟ್ ದೇಶ. ಇಂತಹ ನಾಗರಿಕತೆಯನ್ನು ಪ್ರಪಂಚಕ್ಕೆ ಪರಿಚಯ ಮಾಡಿದಂತಹ ಈ ಐಗುಪ್ತ ದೇಶದ ಸ್ಥಿತಿಯ ಹಿಂದಿನ ಕಾರಣ ಯಾರು ಅಂತೇಳಿ ಐಗುಪ್ತ ದೇಶದ ಅರಸನಾದಂಥ ಫರೋಹನಿಗೆ ಗೊತ್ತಿಲ್ಲ. ಯೆಹೋವನು ಯಾರೋ ನನಗೆ ಗೊತ್ತಿಲ್ಲ. ಒಂದಾನೊಂದು ಕಾಲದಲ್ಲಿ ಸಕಲ ನೆರೆಹೊರೆಯ ದೇಶಗಳಲ್ಲಿ ಬರಗಾಲ ಬಂದಂಥ ಸಂದರ್ಭದಲ್ಲಿ ತನ್ನ ಭಕ್ತನು, ಯೆಹೋವನಿಗೆ ಭಯಪಡುವವನು ಆದಂತಹ ಯೋಸೇಫನ ಮುಖಾಂತರ ಫರೋಹನಿಗೆ ಬಿದ್ದಂಥ ಕನಸಿನ ಅರ್ಥಗಳನ್ನು ಬಯಲ್ಪಡಿಸಿ ಮುಂದಿನ ಬರಗಾಲಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡು ಆಹಾರ ದವಸ ಧಾನ್ಯಗಳನ್ನು ಶೇಖರಿಸಿಟ್ಟುಕೊಂಡು 7 ವರ್ಷಗಳ ಭೀಕರವಾದಂಥ ಬರಗಾಲಕ್ಕೆ ಮುಂಚಿತವಾಗಿಯೇ ಬೇಕಾದಂತಹ ಸರಕು ಸಾಮಗ್ರಿಗಳನ್ನು, ದವಸ ಧಾನ್ಯಗಳನ್ನು ಸಂಗ್ರಹಿಸಿಟ್ಟುಕೊಂಡು ಸುತ್ತಮುತ್ತಣ ಎಲ್ಲ ದೇಶಗಳ ಸರ್ವ ಸಂಪತ್ತನ್ನು ಕ್ರೋಢೀಕರಿಸಿಕೊಂಡು ಇಡೀ ಜಗತ್ತಿಗೆ ಶ್ರೀಮಂತ ದೇಶವಾಗಿ ಮೆರೆದಂತಹ ಈ ಐಗುಪ್ತ ದೇಶದ ಇಂದಿನ ಚರಿತ್ರೆಗೆ ಕಾರಣೀಭೂತರು ಯಾರು ಅಂತೇಳಿ ನಿನಗೆ ಗೊತ್ತಿಲ್ವಾ ಫರೋಹ? ಒಂದು ವೇಳೆ ದೇವರು ನಿನಗೆ ಬಿದ್ದಂಥ ಕನಸಿನ ಅರ್ಥಗಳನ್ನು ತನ್ನ ಸೇವಕನಾದಂಥ ಯೋಸೇಫನ ಮುಖಾಂತರ ತಿಳಿಸದಿದ್ದರೆ ಆತನನ್ನು ಇಡೀ ಐಗುಪ್ತ ದೇಶಕ್ಕೆ ಮುಖ್ಯಾಧಿಕಾರಿಯನ್ನಾಗಿ ನೇಮಿಸುವುದರ ಮುಖಾಂತರ ಪರಿಪಾಲನೆಯನ್ನು ಸುಸೂತ್ರಗೊಳಿಸಿ ಆರ್ಥಿಕ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿಕೊಂಡು ಮುಂದಿನ ಭವಿಷ್ಯತ್ತಿಗೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಇಡೀ ಜಗತ್ತಿಗೆ ಶ್ರೀಮಂತ ದೇಶವಾಗಿ ನಿಲ್ಲುವುದಕ್ಕೆ ಕಾರಣ ಯಾರು ಅಂತ ನಿನಗೆ ಗೊತ್ತಿಲ್ವಾ ಫರೋಹ? ಆರ್ಥಿಕ ಸಂಪನ್ಮೂಲ, ನೈಸರ್ಗಿಕ ಸಂಪನ್ಮೂಲ, ಮಾನವ ಸಂಪನ್ಮೂಲ ಇವೆಲ್ಲವುಗಳ ಹಿಂದೆ ದೇವರ ಹಸ್ತಕ್ಷೇಪ ಇದೆ ಅಂತೇಳಿ ಫರೋಹ ನಿನಗೆ ಗೊತ್ತಿಲ್ವಾ? ನಿನ್ನ ಆಯುಷ್ಕಾಲಕ್ಕೆ, ನಿನ್ನ ಸಿಂಹಾಸನಕ್ಕೆ ಕಾರಣ ಯಾರು? ಆತನು ಇರುವಾತನು ಭೂತ ಭವಿಷ್ಯತ್ ವರ್ತಮಾನ ಕಾಲಗಳಲ್ಲಿ ಇರುವಾತನು ಆತನ ಹೆಸರೇ ಯೆಹೋವ. ಆತನ ಯಾರು ನಿನಗೆ ಗೊತ್ತಿಲ್ವ ಫರೋಹ? ಯಾರವನು? ಎಂಥ ಉಡಾಫೆಯ ಮಾತು! ಇವತ್ತು ಪ್ರತಿ ಮನುಷ್ಯರು ಕೂಡ
ದೇವರು ಯಾರು, ಆತನ ಕಾರ್ಯಕ್ರಮಗಳೇನು, ಆತನ ಶಕ್ತಿ ಸಾಮರ್ಥ್ಯಗಳೇನು ಅಂತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಮನಸ್ಸು ಮಾಡ್ತಾ ಇಲ್ಲ ಪ್ರೇಯರ್. ಭುಜಬಲನೇ ದೇವರು, ತೋಳ್ಬಲನೇ ದೇವರು, ಧನವೇ ದೇವರು, ಧನವೇ ದೇವರು. ದೇವರು ಯಾರೋ ಗೊತ್ತಿಲ್ಲದಿರ್ತಕ್ಕಂಥ ಸ್ಥಿತಿ, ಅಂಥವರಿಗೆ ದೇವರು ಯಾರು ಅಂತೇಳಿ ತಿಳಿಸೋದಕ್ಕೆ ದೇವರ ಉಗ್ರತೆ ಅಲ್ಲಿ ಕೇಂದ್ರೀಕೃತವಾಗುತ್ತೆ ಪ್ರೇಯರ್. ಗಮನಿಸೋಣ. ಬಳಿಕ ಮೋಶೆ ಆರೋನರು ಫರೋಹನ ಸನ್ನಿಧಿಗೆ ಹೋಗಿ, ಇಸ್ರಾಯೇಲರ ದೇವರಾದ ಯೆಹೋವನು ನನ್ನ ಜನರು ನನಗಾಗಿ ಅರಣ್ಯದೊಳಗೆ ಜಾತ್ರೆ ನಡೆಸುವಂತೆ ಅವರಿಗೆ ಅಪ್ಪಣೆ ಕೊಡಬೇಕೆಂದು ಹೇಳಿದ್ದಾನೆ ಅಂದರು. ಅದಕ್ಕೆ ಫರೋಹನು, ಯೆಹೋವನೆಂಬವನು ಯಾರು? ನಾನವನ ಮಾತನ್ನು ಕೇಳಿ ಇಸ್ರಾಯೇಲರನ್ನು ಹೋಗುಗೊಡಿಸುವುದು ಏಕೆ? ಯೆಹೋವನು ಯಾರೋ ನನಗೆ ಗೊತ್ತಿಲ್ಲ. ಯಾರು ಯೆಹೋವ? ಯೆಹೋವ ಯಾರು ಗೊತ್ತಿಲ್ವ ಫರೋಹ? ಮೊದಲೇ ಹೇಳಿದ್ನಲ್ಲ ನಾನು ನಿಮಗೆ, ಯೆಹೋವನೆಂಬವನು ತನ್ನ ಪ್ರಜೆಗಳನ್ನು ತನಗೋಸ್ಕರ ಜಾತ್ರೆ ನಡೆಸುವಂತೆ ಆರಾಧಿಸುವಂತೆ ತನ್ನ ಪ್ರಜೆಗಳನ್ನು ಬಿಟ್ಟುಕೊಡಂತೇಳಿ ಮಾನ ಮರ್ಯಾದೆಯಿಂದ ದೀನ ಭಾವದಿಂದ ನಿನ್ನ ಹತ್ರ ನಮ್ಮ ಮುಖಾಂತರ ಕೇಳ್ಕೊಳ್ತಾ ಇದ್ದಾನೆ. ಯಾರೇ ಆಗಲಿ ಮರ್ಯಾದೆಯಿಂದ ಒಂದು ಮನವಿಯನ್ನು, ಒಂದು ಭಿನ್ನಹವನ್ನು ಮುಂದಿಟ್ಟಾಗ ಅದರ ಒಳ್ಳೆಯದ್ರ ಕೆಟ್ಟದರನ್ನು ಕುರಿತ ಆಲೋಚನೆಯನ್ನು ಮಾಡಿ ಸಮಾಧಾನವನ್ನು ಕೊಡ್ತಕ್ಕಂಥದ್ದು ಒಬ್ಬ ಜ್ಞಾನಿಯ ಲಕ್ಷಣ. ಆದರೆ ಈ ಫರೋಹ ಯಾವ ರೀತಿ ಹೇಳ್ತಾ ಇದ್ದಾನಂತಂದರೆ, ಯೆಹೋವನೆಂಬವನು ಯಾರೋ? ಅವನ ಮಾತನ್ನು ಕೇಳಿ ಇಸ್ರಾಯೇಲ್ ಜನರನ್ನು ಹೋಗುಗೊಡಿಸೋದಕ್ಕೆ ಯಾಕೆ? ಯೆಹೋವನು ಯಾರೋ ನನಗೆ ಗೊತ್ತಿಲ್ಲ. ಗೊತ್ತಿಲ್ವಾ? ಗೊತ್ತುಪಡಿಸ್ತಾನೆ ದೇವರು. ತಾನು ಯಾರೋ, ತನ್ನ ಅಸ್ತಿತ್ವ ಏನೋ, ತನ್ನ ಭುಜಬಲ ಪರಾಕ್ರಮ ಏನೋ ಅಂತಕ್ಕಂಥದ್ದನ್ನು ತೋರಿಸಿ ಮನುಷ್ಯರನ್ನು ಉಗ್ರತೆಗೆ ಪಾತ್ರರನ್ನಾಗಿ ಮಾಡದಂತೆ, ಪಾತಾಳ ವಶವಾಗಲಾರದಂತೆ ತನ್ನ ಸುಬೋಧನೆಯನ್ನು, ತನ್ನ ಸಂದೇಶವನ್ನು ಮನುಷ್ಯನ ಕಿವಿಗೆ ಮುಟ್ಟಿಸ್ತಾನೇ ಇರ್ತಾನೆ ಪ್ರೇಯರ್. ಎಷ್ಟು ಜನ ಆ ಸುಬೋಧನೆಯನ್ನು, ಸಂದೇಶವನ್ನು, ಪಾತಾಳ ವಶವಾಗಲಾರದಂತಹ ಉಪದೇಶವನ್ನು ಕೇಳಿ ಮನಮರುಗಿ ಪಶ್ಚಾತ್ತಾಪಪಟ್ಟು ಆ ಉಗ್ರತೆಯ ಕೋಪದಿಂದ ತಪ್ಪಿಸ್ಕೊಳ್ತಾರೋ, ಎಷ್ಟು ಜನ ಹೃದಯಗಳನ್ನು ಕಠಿಣ ಮಾಡಿಕೊಂಡು ಉಗ್ರತೆಗೆ ಒಳಗಾಗ್ತಾರೋ ಅಂತಕ್ಕಂಥದ್ದು ಭಾಳ ವಿಶೇಷವಾದಂಥ ಸಂಗತಿ ಪ್ರೇಯರ್. ಯೆಹೋವನು ಯಾರೋ ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಅಂತಕ್ಕಂಥ ಫರೋಹನನ ಪ್ರಶ್ನೆಗೆ ದೇವರು ಕೊಡ್ತಕ್ಕಂಥ ಉತ್ತರ. ಐಗುಪ್ತ ದೇಶದಲ್ಲಿ 9 ಉಪದ್ರವಗಳನ್ನು ಮೋಶೆಯ ಮುಖಾಂತರ ನಡೆಸ್ತಾನೆ. ಅಂತಿಮವಾದಂತಹ ಮಹಾ ಉಗ್ರವಾದಂತಹ ಗೋಳಾಟ, ಕಣ್ಣೀರು, ಅರಚಾಟ ತುಂಬಿದಂತಹ ರೌದ್ರವನ್ನು, ಉಗ್ರತೆಯನ್ನು ದೇವರು ನಡೆಸ್ತಾ ಇದ್ದಾನೆ. ಅದೇನಂತಂದರೆ, ಐಗುಪ್ತ ದೇಶದಲ್ಲಿರುವಂತಹ ಚೊಚ್ಚಲು ಮಗನು ಮೊದಲುಗೊಂಡು ಫರೋಹನನ ಮಗನು, ಚೊಚ್ಚಲ ಮಗನು ಮೊದಲುಗೊಂಡು ಬೀಸುವ ಕಲ್ಲಿನ ಮುಂದೆ ಬೀಸುವಂಥ ಆಳಿನ ಚೊಚ್ಚಲ ಮಗನವರೆಗೂ ಎಲ್ಲ ಚೊಚ್ಚಲು ಮಕ್ಕಳು ಸಂಹಾರ ಆಗ್ತಾರೆ. ಸಂಹಾರಕ ದೂತ ಹಾದು ಹೋಗ್ತಾನೆ. ತಪ್ಪಿಸಿಕೊಳ್ತಕ್ಕಂಥ ಮಾರ್ಗವನ್ನು ದೇವರು ಮನುಷ್ಯರಿಗೆ ಬಯಲ್ಪಡಿಸ್ತಾ ಇದ್ದಾನೆ. ಚೊಚ್ಚಲ ಮಕ್ಕಳೇ ಯಾಕೆ, ಚೊಚ್ಚಲ ಮಕ್ಕಳೇ ಯಾಕೆ ಸಂಹಾರ ಆಗಬೇಕು ಅಂತಂದರೆ, ಇಸ್ರಾಯೇಲರು ದೇವರಿಗೆ ಚೊಚ್ಚಲ ಮಕ್ಕಳಿದ್ದಂಗೆ ಅಂತ ಹೇಳ್ತಾರೆ. ಅದೇ ವಿಮೋಚನಕಾಂಡ ಪುಸ್ತಕ 4ನೇ ಅಧ್ಯಾಯ 22ನೇ ವಚನದಲ್ಲಿ, ಆದ ಕಾರಣ ನೀನು ಫರೋಹನಿಗೆ, ಇಸ್ರಾಯೇಲ್ ಜನವು ನನಗೆ ಚೊಚ್ಚಲ ಮಗನಂತೆ ಇದೇ ಎಂದು ತಿಳಿದುಕೋ, ಚೊಚ್ಚಲ ಮಗನಂತೆ ಇದೆ ಎಂದು ತಿಳಿದುಕೋ ಅಂತ ಹೇಳು. ಮೋಶೆ ಫರೋಹನಿಗೆ ಹೇಳು, ಇಸ್ರಾಯೇಲ್ ಜನ ನನಗೆ ಚೊಚ್ಚಲ ಮಗನಂತೆ. ಚೊಚ್ಚಲ ಮಗನ ಪ್ರಾಣಹಾನಿ, ಪುತ್ರಶೋಕ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ನೀನು ಅರ್ಥ ಮಾಡ್ಕೋಬೇಕು, ನಿನಗೆ ಅರಿವಾಗಬೇಕು. ಯೆಹೋವನು ಯಾರೋ ನಿನಗೆ ಗೊತ್ತಿಲ್ವಲ್ಲ, ಗೊತ್ತು ಮಾಡ್ತೀನಿ ನಾನು. ಉಗ್ರತೆಯಿಂದ ತಪ್ಪಿಸ್ಕೊಳ್ತಕ್ಕಂಥ ಸಂದೇಶ ಇವತ್ತು ನಿನ್ನ ಕಿವಿಗೆ ಮುಟ್ಟಿಸ್ತಾ ಇದ್ದೀನಿ. ಕೇಳ್ತೀಯಾ? ಉಗ್ರತೆಯಿಂದ ತಪ್ಪಿಸ್ಕೊಳ್ತೀಯಾ? ಕೇಳಲ್ವಾ? ಉಗ್ರತೆಗೆ ಒಳಗಾಗ್ತೀಯಾ? ಗೌರವದಿಂದ, ಮರ್ಯಾದೆಯಿಂದ, ಸಮಾಧಾನದಿಂದ ದೇವರ ಉಪದೇಶನ ಕೇಳಿ ಆಲೋಚಿಸಿ ಮಾನಸಾಂತರಪಟ್ಟು ಉಗ್ರತೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಉಪದೇಶವನ್ನು ಇವತ್ತು ದೇವರು ಮನುಷ್ಯನಿಗೆ ಮಾಡ್ತಾ ಇದ್ದಾನೆ ಪ್ರೇರೆ.
ಆದರೆ ಫರೋಹ ಹೃದಯನ ಕಠಿಣಪಡಿಸಿಕೊಂಡು ಯೆಹೋವನು ಯಾರೋ ನನಗೆ ಗೊತ್ತಿಲ್ಲ ಅಂತಂದಾಗ ದೇವರು ಅಂತಿಮವಾಗಿ ಚೊಚ್ಚಲ ಮಕ್ಕಳನ್ನು ಸಂಹರಿಸುವಂತಹ ಆ ಕಾರ್ಯಕ್ರಮಕ್ಕೆ ಅಣಿಪಡಿಸುವ ಮುನ್ನ ಒಂದು ವಿಶೇಷವಾದಂಥ ಸಂಗತಿಯನ್ನು ಇಸ್ರಾಯೇಲ್ ಜನರಿಗೆ ಹೇಳ್ತಾನೆ. ಅದೇನಪ್ಪ ಅಂತಂದರೆ ವಿಮೋಚನಕಾಂಡ ಪುಸ್ತಕ 11ನೇ ಅಧ್ಯಾಯ 4ನೇ ವಚನದಿಂದ ಒಂದು ಸಾರಿ ಗಮನಿಸಿದರೆ, ಮೋಶೆ ಫರೋಹನಿಗೆ ಯೆಹೋವನು ಅಪ್ಪಣೆ ಮಾಡುವುದೇನೆಂದರೆ, ನಾನು ಮಧ್ಯರಾತ್ರಿಯಲ್ಲಿ ಐಗುಪ್ತರ ನಡುವೆ ಹಾದು ಹೋಗುವೆನು. ಆಗ ಸಿಂಹಾಸನದ ಮೇಲೆ ಕೂತಿರುವ ಫರೋಹನ ಚೊಚ್ಚಲು ಮಗನು ಮೊದಲುಗೊಂಡು ಬೀಸುವ ಕಲ್ಲಿನ ಹಿಂದೆ ಕೂತಿರುವ ದಾಸಿಯ ಚೊಚ್ಚಲು ಮಗನವರೆಗೂ ಐಗುಪ್ತ ದೇಶದಲ್ಲಿ ಚೊಚ್ಚಲು ಮಕ್ಕಳೆಲ್ಲರೂ ಸಾಯುವರು, ಪಶುಗಳಲ್ಲೂ ಚೊಚ್ಚಲಾದವುಗಳೆಲ್ಲ ಸಾಯುವವು. ಆಗ ಐಗುಪ್ತ ದೇಶದಲ್ಲೆಲ್ಲ ದೊಡ್ಡ ಗೋಳಾಟ ಉಂಟಾಗುವುದು. ಅಂಥ ಗೋಳಾಟ ಈವರೆಗೆ ಎಂದೂ ಆಗಿಲ್ಲ, ಮುಂದೆಯೂ ಆಗುವುದಿಲ್ಲ ಅಂತ ಹೇಳ್ತಾನೆ. ಬಹಳ ಭಯಂಕರವಾದಂಥ ಭೀಕರವಾದಂತಹ ದೇವರ ಉಗ್ರತೆ. ಅದು ಯಾರಿಗೆ? ಸಿಂಹಾಸನದ ಮೇಲೆ ಕೂತಿರ್ತಕ್ಕಂಥ ಫರೋಹನನ ಚೊಚ್ಚಲು ಮಗನು ಮೊದಲುಗೊಂಡು ಬೀಸುವ ಕಲ್ಲಿನ ಹಿಂದೆ ಕೂತಿರುವ ದಾಸಿಯ ಚೊಚ್ಚಲು ಮಗನವರೆಗೂ ಐಗುಪ್ತ ದೇಶದಲ್ಲಿರ್ತಕ್ಕಂಥ ಎಲ್ಲ ಚೊಚ್ಚಲು ಮಕ್ಕಳು, ಆ ಕಡೆ ಐಗುಪ್ತ ದೇಶದವ್ರಿಗೂ ಈ ಕಡೆ ಇಸ್ರಾಯೇಲ್ರಿಗೂ ಕೂಡ, ಇಸ್ರಾಯೇಲ್ರು ಕೂಡ ಐಗುಪ್ತ ದೇಶದಲ್ಲೇ ಇರೋದು, ಎಲ್ಲ ಚೊಚ್ಚಲು ಮಕ್ಕಳು ಸಂಹಾರ ಆಗ್ತಾರೆ. ಆದರೆ ಕೃಪೆಯ ಸಂದೇಶ, ಪಾತಾಳವಶವಾಗಲಾರದಂತೆ ದೇವರ ಸಂದೇಶ, ಉಗ್ರತೆಗೆ ತಪ್ಪಿಸಿಕೊಳ್ಳುವಂಥ ದೇವರ ಸಂದೇಶ ಪ್ರಸ್ತುತಪಡಿಸ್ತಾ ಇದ್ದಾನೆ ದೇವರು. ಇಸ್ರಾಯೇಲ್ ಜನಗಳಿಗೆ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಿದ್ದಾನೆ ಅಂದರೆ 12ನೇ ಅಧ್ಯಾಯ, ವಿಮೋಚನಕಾಂಡ ಪುಸ್ತಕ 12ನೇ ಅಧ್ಯಾಯ 12ನೇ ಅಧ್ಯಾಯದ ಪ್ರಾರಂಭ ವಚನ ಮೊದಲುಗೊಂಡು ಅಂತಿಮ ವಚನದವರೆಗೂ ನಾವು ಗಮನಿಸಿದರೆ, ಆ ಉಗ್ರತೆಯಿಂದ, ಆ ಸಂಹಾರಕ ದೂತನ ವಶದಿಂದ ತಪ್ಪಿಸಿಕೊಳ್ಳೋದಕ್ಕೆ ಒಂದು ಮಾರ್ಗಸೂಚಿಯನ್ನು ದೇವರು ತಿಳಿಯಪಡಿಸ್ತಾ ಇದ್ದಾನೆ. ಅದೇನಂತಂದರೆ, ಇಸ್ರಾಯೇಲ್ರೇ, ನಿಮ್ಮಲ್ಲಿರುವಂತಹ ಕುಟುಂಬಗಳ ಸಂಖ್ಯಾನುಸಾರ 1 ವರ್ಷದ ಕುರಿಮರಿಯನ್ನಾಗಲಿ ಆಡುಮರಿಯನ್ನಾಗಲಿ ತೆಗೆದುಕೊಂಡು 14 ದಿವಸಗಳ ಕಾಲ ಅದನ್ನು ಸಾಕಿ, ಆ 14ನೇ ದಿನದ ರಾತ್ರಿಯಲ್ಲಿ ಅದನ್ನು ವಧಿಸಿ, ಅದರ ರಕ್ತವನ್ನು ಬಟ್ಟಲಿನಲ್ಲಿ ತೆಗೆದುಕೊಂಡು ಆ ರಕ್ತವನ್ನು ನಿಮ್ಮ ಮನೆಯ ಬಾಗಿಲುಗಳ ನಿಲುವು ಪಟ್ಟಿಗಳಿಗೆ ಬಳಿಬೇಕು, ಅಂಟಿಸಬೇಕು. ಆ ರಕ್ತದ ಗುರುತು ಯಾವ ಬಾಗಿಲಿಗೆ ಇರೋದಿಲ್ವೋ ಆ ಬಾಗಿಲ ಒಳಗಡೆ ಸಂಹಾರಕ ದೂತನು ಹೊಕ್ಕು ಆ ಮನೆಯಲ್ಲಿರುವಂಥ ಚೊಚ್ಚಲು ಮಗನು ಮೊದಲುಗೊಂಡು ಚೊಚ್ಚಲ ಪಶು ಸಾಯುವುದು ನಿಶ್ಚಿತ. ಈ ಉಗ್ರತೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ದೇವರ ಮಾರ್ಗಸೂಚಿ 1 ವರ್ಷದ ಕುರಿಮರಿಯನ್ನು ನೀವು ಕೊಯ್ಯಬೇಕು. ಅದರ ರಕ್ತವನ್ನು ನಿಮ್ಮ ಬಾಗಿಲುಗಳ ನಿಲುವು ಪಟ್ಟಿಗಳಿಗೆ ಬಳಿಬೇಕು. ಇದು ಗುರುತು. ಉಗ್ರತೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ದೇವರ ಮಾರ್ಗ. ದೇವರ ಉಗ್ರತೆಯಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಅಂತಂದರೆ, ಇದು ದೇವರ ಮಾರ್ಗ. ಈ ಮಾರ್ಗವನ್ನು ಅನುಸರಿಸಿದರೆ ನೀವು ಬದುಕ್ತೀರಾ. ಇನ್ನೊಂದು ವಿಶೇಷವಾದಂಥ ಎಚ್ಚರಿಕೆ ಮಾತು, ನಿಲುವು ಪಟ್ಟಿಗಳಿಗೆ ಕುರಿಮರಿಯ ರಕ್ತವನ್ನು ಬಳಿಯುವುದು ಮಾತ್ರ ಅಲ್ಲ, ಇನ್ನೊಂದು ವಿಶೇಷವಾದಂಥ ಸಂಗತಿ ಇದೆ ಅನುಸರಿಸಬೇಕಾದಂಥದ್ದು. ದೇವರ ಉಗ್ರತೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಇನ್ನೊಂದು ವಿಶೇಷವಾದಂತಹ ಸಂಗತಿ ಇದೆ. ಅದೇನು ಅಂತಂದರೆ, ವಿಮೋಚನಕಾಂಡ ಪುಸ್ತಕ 12ನೇ ಅಧ್ಯಾಯ 21ನೇ ವಚನದಲ್ಲಿ, ವಿಮೋಚನಕಾಂಡ ಪುಸ್ತಕ 12ನೇ ಅಧ್ಯಾಯ 21ನೇ ವಚನದಲ್ಲಿ, ಆಗ ಮೋಶೆಯು ಇಸ್ರಾಯೇಲ್ಯರ ಹಿರಿಯರೆಲ್ಲರನ್ನೂ ಕೂಡ ಕರೆಸಿ ಅವರಿಗೆ, ನೀವು ನಿಮ್ಮ ನಿಮ್ಮ ಕುಟುಂಬಗಳಿಗೋಸ್ಕರ ಹಿಂಡಿನಿಂದ ಮರಿಗಳನ್ನು ತೆಗೆದುಕೊಂಡು ಪಸ್ಕ ಹಬ್ಬಕ್ಕೆ ಕೊಯ್ಯಿರಿ. ಪಸ್ಕ ಅಂತಂದರೆ ಪ್ಯಾಸ್ ಓವರ್, ದಾಟಿ ಹೋಗುವುದು. ಸಂಹಾರಕ ದೂತ ದಾಟಿ ಹೋಗುವಂಥದ್ದು. ಯಾವ ಬಾಗಿಲುಗಳ ನಿಲುವು ಪಟ್ಟಿಗಳಿಗೆ ರಕ್ತದ ಗುರುತು ಇರುತ್ತೋ ಆ ಬಾಗಿಲನ್ನು ದಾಟಿ ಹೋಗುವಂಥದ್ದು ಪ್ಯಾಸ್ ಓವರ್, ಪಸ್ಕ ಹಬ್ಬ. ಈ ಪ್ಯಾಸ್ ಓವರ್ ಸಂಹಾರಕ ದೂತ ದಾಟಿ ಹೋಗ್ಬೇಕಂತಂದರೆ ನೀವು ಹಿಂಡಿನಿಂದ ಮರಿಗಳನ್ನು, 1 ವರ್ಷದ ಮರಿಯನ್ನು, ಕುರಿಮರಿಯನ್ನು ತೆಗೆದುಕೊಂಡು ಕೊಯ್ದು ಇಸ್ಸೋಪ್ ಗಿಡದ ಬರಲನ್ನು ತೆಗೆದುಕೊಂಡು ಬಟ್ಟಲಿನಲ್ಲಿರುವ ಆ ರಕ್ತದಲ್ಲಿ ಅದ್ದಿ ಬಾಗಿಲನ ಮೇಲಿನ ಪಟ್ಟಿಗೂ 2 ನಿಲುವು ಕಂಬಗಳಿಗೂ ಹಚ್ಚಬೇಕು. ಮುಂದೆ ವಿಶೇಷವಾದಂತಹ ಎಚ್ಚರಿಕೆ ಸಂಗತಿ ಒಂದು ದೇವರೇ,
ಅದೇನು ತರುವಾಯ ಹಚ್ಚಿದ ಮೇಲೆ ತರುವಾಯ ನಿಮ್ಮಲ್ಲಿ ಒಬ್ಬರೂ ಸೂರ್ಯೋದಯದ ಒಳಗಾಗಿ ಬಾಗಿಲಿನಿಂದ ಹೊರಗೆ ಹೋಗಕೂಡದು. ಇನ್ನೇನು ಬಾಗಿಲುಗಳಿಗೆ ನಿಲುವು ಪಟ್ಟಿಗಳಿಗೆ ರಕ್ತದ ಗುರುತನ್ನು ಮಾಡಿದ್ದೀನಿ, ರಾತ್ರಿ ಮನಸ್ಸಿಗೆ ಬಂದಾಗೆ ಬಾಗಿಲನ್ನು ತೆಗೆದುಕೊಂಡು ಹೊರಗಡೆ ಹೋಗ್ಬೋದು ಬರ್ಬೋದು. ಅಲ್ಲ, ಒಂದು ಸಾರಿ ಬಾಗಿಲು ಮುಚ್ಚಿದ್ರೆ ಇನ್ಯಾವುದೇ ಕಾರಣಕ್ಕೂ ಬಾಗಿಲು ತೆಗೆದು ಹೊರಗಡೆ ಬರಬಾರ್ದು. ಎಲ್ಲಿವರೆಗೂ? ಇಡೀ ರಾತ್ರಿ ಸಂಹಾರಕ ದೂತ ಹಾದು ಹೋಗುವವರೆಗೂ ಕೂಡ ಇಡೀ ರಾತ್ರಿ ಆ ಬಾಗಿಲಿನ ಒಳಗಡೆ ನೀನು ಸುರಕ್ಷಿತನಾಗಿರಬೇಕು. ಒಂದು ವೇಳೆ ನಾನು ನಿಲುವು ಪಟ್ಟಿಗಳಿಗೆ ರಕ್ತದ ಗುರುತು ಹಚ್ಚಿದ್ದೀನಿ, ನನಗೇನು ತೊಂದರೆ ಇಲ್ಲ, ನಾನು ಸುರಕ್ಷಿತವಾದಂಥ ಪ್ರದೇಶದಲ್ಲಿದ್ದೀನಿ ಅಂಥೇಳಿ ಮನಸ್ಸನ್ನು ಕಠಿಣಪಡಿಸ್ಕೊಂಡು ದೇವರ ನಿಯಮವನ್ನು ತಾತ್ಸಾರ ಮಾಡಿ ಬೇಕಾಬಿಟ್ಟಿಯಾಗಿ ಮನೆಯಿಂದ ಹೊರಬಂದರೆ ನಿನ್ನ ಪ್ರಾಣ ನಷ್ಟಕ್ಕೆ ನಾನು ಹೊಣೆ ಅಲ್ಲ, ನೀವೇ ಹೊಣೆ. ಭಾಳ ವಿಶೇಷವಾದಂಥ ಎಚ್ಚರಿಕೆ ಪ್ರಿಯರೇ. ತರುವಾಯ ನಿಮ್ಮಲ್ಲಿ ಒಬ್ಬರು ಸೂರ್ಯೋದಯದೊಳಗಾಗಿ ಬಾಗಿಲಿನಿಂದ ಹೊರಗೆ ಹೋಗಕೂಡದು. ಒಂದು ವೇಳೆ ಹೋದರೆ ಆ ರಕ್ತಾಪರಾಧ ನನ್ನ ಮೇಲೆಲ್ಲ, ನಿಮ್ಮ ಮೇಲೆ. ದೇವರ ಉಗ್ರತೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ದೇವರ ಮಾರ್ಗಸೂಚಿ. ಮುಂದೆ ಇದೆಲ್ಲ ಕಾರ್ಯಕ್ರಮ ಆದಮೇಲೆ ಮೋಶೆಯ ನಾಯಕತ್ವದಲ್ಲಿ ಇಸ್ರಾಯೇಲರು ಐಗುಪ್ತ ದೇಶದಿಂದ ಹೊರಬಂದ ಮೇಲೆ ದೇವರು ಇಸ್ರಾಯೇಲ್ ಜನಗಳಿಗೆ ವಾಗ್ದಾನ ಮಾಡಿದಂಥ ಕಾನಾನ್ ದೇಶವನ್ನು ಅವರಿಗೆ ಸ್ವತಂತ್ರಿಸಿಕೊಡುವಂತಹ ನಿಟ್ಟಿನಲ್ಲಿ ಇಸ್ರಾಯೇಲರ ಪ್ರಯಾಣ ಮುಂದುವರಿಸ್ತಾ ಎರಿಕೋ ಪಟ್ಟಣಕ್ಕೆ ಮುಂದೆ ಬರ್ತಾರೆ. ಆ ಎರಿಕೋ ಪಟ್ಟಣದಲ್ಲಿ ವಿಶೇಷವಾದಂಥ ಸಂಗತಿಯನ್ನು ಗಮನಿಸ್ತೀವಿ ಪ್ರಿಯರೇ. ದೇವರ ಉಗ್ರತೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ದೇವರ ಮಾರ್ಗಸೂಚಿ, ದೇವರ ಉಗ್ರತೆಯಿಂದ ತಪ್ಪಿಸಿಕೊಳ್ಳೋದು ಹೇಗೆ ಅಂತಕ್ಕಂಥದ್ದಕ್ಕೆ ಮತ್ತೊಂದು ಉದಾಹರಣೆ. ಈ ಎರಿಕೋ ಪಟ್ಟಣವನ್ನು ಸುತ್ತಿ ಅದರಲ್ಲಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯ, ಬಲಹೀನತೆ ಏನಂತಕ್ಕಂಥದ್ದನ್ನು ತಿಳ್ಕೊಂಡು ಬರುವುದಕ್ಕೆ ಯೆಹೋಶುವ ಇಬ್ಬರು ಗೂಢಾಚಾರರಲ್ಲಿ ಕಳಿಸ್ಕೊಡ್ತಾನೆ. ಗೂಢಾಚಾರರು ಬಂದಿದ್ದಾರಂತೇಳಿ ಎರಿಕೋ ಪಟ್ಟಣದ ಅರಸನಿಗೆ ಸಂದೇಶ ಮುಟ್ಟಿದಾಗ ಯಾರ ಗೂಢಾಚಾರರು ವಿಚಾರಿಸಿರಿ ಅಂತೇಳಿ ತನ್ನ ಸೈನಿಕರಿಗೆ ಅಪ್ಪಣೆ ಕೊಟ್ಟಾಗ ಆ ಸೈನಿಕರೆಲ್ಲರೂ ಬಂದು ತಪಾಸಣೆ ಮಾಡಿ ಅಂತಿಮವಾಗಿ ಊರು ಗೋಡೆಯ ಪೌಳಿ ಗೋಡೆಯ ಹತ್ತಿರ ಇರತಕ್ಕಂಥ ಒಬ್ಬ ವ್ಯಭಿಚಾರಿ, ಒಬ್ಬ ಸೂಳೆಯಾದಂಥ ರಹಬಳ ಮನೆಯ ಒಳಗಡೆ ಬಂದು ಗೂಢಾಚಾರರು ಎಲ್ಲಿದ್ದಾರೆ ಅಂತೇಳಿ ಸೈನಿಕರು ಬಂದು ಪ್ರಶ್ನೆ ಮಾಡುವಾಗ ಆಕೆ ಅವರನ್ನು ಮಾಳಿಗೆಯ ಮೇಲೆ ಬಚ್ಚಿಟ್ಟು ಇಲ್ಲಿ ಯಾರೂ ಇಲ್ಲ ಅಂಥೇಳಿ ಹೇಳ್ತಾಳೆ. ಹೇಳಿದ ಮೇಲೆ ಅವರ ಹತ್ರ ಹೋಗ್ತಾಳೆ. ಆ ಬಂದಂಥ ಗೂಢಾಚಾರರ ಹತ್ರ ಹೋಗ್ತಾಳೆ. ಯೆಹೋಶುವನಿಂದ ಕಳಿಸಲ್ಪಟ್ಟಂಥ ಗೂಢಾಚಾರರ ಹತ್ತಿರ ಹೋಗ್ತಾಳೆ. ಯಾವುದಕ್ಕೆ ಹೋಗ್ತಾಳೆ? ಏನಕ್ಕೆ ಹೋಗ್ತಾ ಇದ್ದಾಳೆ? ತನ್ನ ವೃತ್ತಿ ಸಂಬಂಧವಾದಂತಹ ಮಾತುಗಳನ್ನು ಮಾತಾಡೋದಕ್ಕಲ್ಲ. ವೃತ್ತಿಯಲ್ಲಿ ಆಕೆ ಒಬ್ಬ ವ್ಯಭಿಚಾರಿ, ಮೈಯನ್ನು ಮಾರ್ಕೊಂಡು ಜೀವನ ಮಾಡ್ತಕ್ಕಂಥ ಹೀನ ಸ್ಥಿತಿ. ಗೂಢಾಚಾರರ ಬಳಿ ರಹಬಳು ಹೋಗಿ ಅವ್ರ ಹತ್ರ ಮಾತಾಡ್ತಕ್ಕಂಥದ್ದು ವೃತ್ತಿ ಸಂಬಂಧವಾದಂತಹ ವ್ಯವಹಾರ ಮಾತಾಡೋಕ್ಕಲ್ಲ. ಏನಕ್ಕೆ ಹೋಗಿದ್ದಾಳೆ ಅಲ್ಲಿಗೆ ಅಂತಂದರೆ ಭಾಳ ವಿಶೇಷವಾದಂಥ ಮಾತು ಪ್ರಿಯರೇ. ಆಕೆ ಹೇಳ್ತಕ್ಕಂಥ ಮಾತು ಭಾಳ ಅದ್ಭುತವಾದಂಥ ವಿಶೇಷವಾದಂಥ ಮಾತು. ಏನು ಹೇಳ್ತಾಳೆ ಆಕೆ ಅಂತಂದರೆ, ಆ ಮನುಷ್ಯರಿಬ್ಬರೂ, ಯೆಹೋಶುವನ ಗ್ರಂಥ 2ನೇ ಅಧ್ಯಾಯ 8ನೇ ವಚನ, ಯೆಹೋಶುವನ ಗ್ರಂಥ 2ನೇ ಅಧ್ಯಾಯ 8ನೇ ವಚನ. ಆ ಮನುಷ್ಯರಿಬ್ಬರೂ ಮಲಗಿಕೊಳ್ಳುವ ಮೊದಲು ಆಕೆಯು ಮಾಳಿಗೆ ಹತ್ತಿ ಅವರ ಬಳಿಗೆ ಬಂದು ಹೇಳಿದ್ದೇನೆಂದರೆ, ಯೆಹೋವನು ಈ ದೇಶವನ್ನು ನಿಮಗೆ ಕೊಟ್ಟಿರುವುದನ್ನು ನಾನು ಬಲ್ಲೆನು. ಕೊಟ್ಟಿರುವುದನ್ನು ಬಲ್ಲೆನು, ಕೊಡುವುದನ್ನು ಅಂತ ಹೇಳ್ತಾ ಇಲ್ಲ, ಭವಿಷ್ಯತ್ ಹೇಳ್ತಾ ಇಲ್ಲ, ಪಾಸ್ಟ್ ಟೆನ್ಸ್. ಈಗಾಗಲೇ ಕೊಟ್ಬಿಟ್ಟಿದ್ದಾನೆ ನಿಮಗೆ. ಎಂಥ ನಂಬಿಕೆ! ಇನ್ನೂ ಇಸ್ರಾಯೇಲರು ಯೆರಿಕೋ ಪಟ್ಟಣವನ್ನು ವಶ ಮಾಡಿಕೊಂಡಿಲ್ಲ. ವಶ ಮಾಡಿಕೊಳ್ಳುವುದಕ್ಕೆ ರೂಪುರೇಷೆಗಳನ್ನು ಸಿದ್ಧಪಡಿಸಿಕೊಂಡು ದೇವರ ಅಪ್ಪಣೆಯನ್ನು ಪಡ್ಕೊಂಡು ಮುಂದೆ ಕಾರ್ಯತಂತ್ರಗಳನ್ನು ರೂಪಿಸುವುದಕ್ಕೆ ಅಣಿಯಾಗಬೇಕು. ಇನ್ನೂ ವಶಪಡಿಸಿಕೊಂಡಿಲ್ಲ. ಆದರೆ ಈ ರಹಬಳ ನಂಬಿಕೆಯ ಸ್ಥಿತಿ, ಇಸ್ರಾಯೇಲ್ ದೇವರ ಬಗೆಗಿನ ಭಕ್ತಿ, ದೇವರು ಯಾರೋ ಅನ್ನುವಂಥ ತಿಳುವಳಿಕೆಯ ಗ್ರಹಣ ಶಕ್ತಿ ರಹಬಳದು ವಿಶೇಷವಾದಂಥದ್ದು ಪ್ರೇರೆ. ಆಕೆ ಆಡ್ತಕ್ಕಂಥ ಒಂದೊಂದು ಮಾತು ಕೂಡ ಆಶ್ಚರ್ಯಕರವಾದಂಥದ್ದು. ಆಕೆ ಹೇಳ್ತಕ್ಕಂಥ ಮಾತು, ಆಕೆ ಇಸ್ರಾಯೇಲಲ್ಲ. ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ಆಕೆ ಇಸ್ರಾಯೇಲಲ್ಲ, ಅನ್ಯ ಸ್ತ್ರೀ.
ಅಬ್ರಹಾಂ, ಇಸಾಕ್, ಯಾಕೋಬರ ಸಂತತಿಯವಳಲ್ಲ. ಧರ್ಮಶಾಸ್ತ್ರ ಅವಳಿಗೆ ಕೊಡಲ್ಪಟ್ಟಿಲ್ಲ. ಒಬ್ಬ ಅನ್ಯ ಸ್ತ್ರೀ ದೇವರ ವಿಷಯದಲ್ಲಿ ಯಾವ ರೀತಿಯಾದಂಥ ಭರವಸೆಯನ್ನು, ನಂಬಿಕೆಯನ್ನು, ವಿಶ್ವಾಸ ಬದುಕನ್ನು ಬದುಕ್ತಾ ಇದ್ದಾಳೆ. ಆಕೆ ವೃತ್ತಿಯಲ್ಲಿ ಹೀನವಾದಂಥ ವೃತ್ತಿಯಲ್ಲಿದ್ದಾಗ್ಯೂ ಕೂಡ ಯೆಹೋವ ದೇವರ ಬಗ್ಗೆ ಆಕೆಗಿರ್ತಕ್ಕಂಥ ತಿಳುವಳಿಕೆಯನ್ನು ಗ್ರಹಿಸಿಕೊಂಡು ಶ್ರದ್ಧೆ, ಭಕ್ತಿ, ಭಯದಿಂದ ಯಾವ ರೀತಿ ನಡ್ಕೊಳ್ತಾ ಇದ್ದಾಳೆ ಅಂತಕ್ಕಂಥದ್ದು ವಿಶೇಷಕರವಾದಂಥ ಸಂಗತಿ ಪ್ರಿಯರೇ. ಯೆಹೋವನು ಈ ದೇಶವನ್ನು ನಿಮಗೆ ಕೊಟ್ಟಿರುವುದನ್ನು ಬಲ್ಲೆನು. ನಿಮ್ಮ ನಿಮಿತ್ತ ನಮಗೆ ಮಹಾಭೀತಿಯುಂಟಾಗಿದೆ. ದೇಶದ ನಿವಾಸಿಗಳೆಲ್ಲರೂ ಕಂಗೆಟ್ಟು ಹೋಗಿದ್ದಾರೆ. ನೀವು ಐಗುಪ್ತದಿಂದ ಹೊರಟು ಬಂದ ಮೇಲೆ ಯೆಹೋವನು ನಿಮ್ಮ ಮುಂದೆ ಕೆಂಪು ಸಮುದ್ರವನ್ನು ಬತ್ತಿಸಿ ಬಿಟ್ಟಿದ್ದನ್ನು, ನೀವು ಯೋರ್ದಾನಿನ ಆಚೆಯಲ್ಲಿರುವ ಸೀಹೋನ್, ಓಗ್ ಎಂಬ ಅಮೋರಿಯರ ಅರಸರಿಬ್ಬರನ್ನು ನಿರ್ಮೂಲ ಮಾಡಿದ್ದನ್ನು ಕೇಳಿ ನಮ್ಮ ಎದೆ ಒಡೆದು ಹೋಯಿತು. ಏನಮ್ಮ ರಹಬಳೆ, ಕೆಂಪು ಸಮುದ್ರವನ್ನು ದಾಟಿ ಬಂದದ್ದನ್ನು ನೀನೇನನ್ನೋದು ನೋಡಿದಮ್ಮ? ನೋಡಿಲ್ಲ ಬುದ್ಧಿ, ಕೇಳಿದ್ದೀನಿ. ಇಸ್ರಾಯೇಲ್ರು ಕೆಂಪು ಸಮುದ್ರವನ್ನು ದಾಟುವಂಥ ಅನುಭವವನ್ನು ಪಡೆದಂಥವರು. ಆದರೆ ಈ ರಹಬಳು ಕೇಳಿ, ಇಸ್ರಾಯೇಲ್ ದೇವರು ಯಾರು, ಆತನ ಪರಾಕ್ರಮ ಏನು, ಆತನ ಶಕ್ತಿ ಸಾಮರ್ಥ್ಯ ಏನು, ಸಮುದ್ರವನ್ನು ಭೇದಿಸಿ ಒಣನೆಲವನ್ನಾಗಿ ಮಾಡಿ ತನ್ನ ಪ್ರಜೆಗಳನ್ನು ಒಣನೆಲದಲ್ಲೇ ನಡೆಸಿಕೊಂಡು ಬಂದಂಥ ಆ ಮಹಾದೇವರ ಶಕ್ತಿ ಸಾಮರ್ಥ್ಯ, ಪರಾಕ್ರಮ, ಅಬ್ಬಾ. ಓಗು, ಯೋರ್ದಾನಿನ ಆಚೆಯಲ್ಲಿರುವ ಸಿಹೋನ್, ಓಗ್ ಎಂಬ ಅಮ್ಮೋರಿಯರ ಅರಸರಿಬ್ಬರನ್ನು ನೀವು ನಿರ್ಮೂಲ ಮಾಡಿದ್ದನ್ನು ಕೇಳಿ ನಮ್ಮ ಎದೆ ಒಡೆದೋಯ್ತು, ನಮ್ಮ ಎದೆ ಜಲ್ಲಂದೋಯ್ತು. ಅವರೇ ದೇವರು. ನಿಮ್ಮ ದೇವರಾದ ಯೆಹೋವನೊಬ್ಬನೇ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ದೇವರು. ಆದದರಿಂದ ಈಗ ನೀವು ನನಗೆ ನಂಬತಕ್ಕ ಒಂದು ಗುರುತು ಕೊಟ್ಟು ನಾನು ನಿಮಗೆ ದಯೆ ತೋರಿಸಿದಂತೆ ನೀವು ನನ್ನ ತಂದೆಯ ಮನೆಯವರಿಗೆ ದಯೆ ತೋರಿಸುವುದಾಗಿಯೂ ಆಣೆ ಮಾಡಿರಿ. ಎಂಥ ವಿಶ್ವಾಸ ಜೀವಿತ. ವೃತ್ತಿಯಲ್ಲಿ ಒಬ್ಬ ವೇಶ್ಯೆ, ಮೈ ಮಾರಿಕೊಳ್ತಕ್ಕಂಥ ವೃತ್ತಿ ಜೀವನ, ಜನರಿಂದ ನಿರಾಕರಿಸಲ್ಪಟ್ಟು, ತಂದೆಯ ತಾಯಿಗಳಿಂದ, ಸಂಬಂಧಿಕರಿಂದ ತಿರಸ್ಕರಿಸಲ್ಪಟ್ಟು ದೂರವಾಗಿದ್ದುಕೊಂಡು ವೃತ್ತಿಯ ಬದುಕಿನಲ್ಲಿ ಬದುಕ್ತಕ್ಕಂಥ ಬದುಕು ರಹಬಳ ಬದುಕು. ಇಂಥ ರಹಬಳ ಜೀವಿತದಲ್ಲಿ ದೇವರು ಯಾರೋ, ಯೆಹೋವನು ಯಾರೋ, ಆತನ ಪರಾಕ್ರಮ ಏನೋ ಅಂತಕ್ಕಂಥದ್ದನ್ನು ಕೇವಲ ಕೇಳಿ ನಂಬಿಕೆಯಿಂದ, ಅಯ್ಯಾ ದಯಮಾಡಿ ನನಗೊಂದು ಉಪಕಾರ ಮಾಡಿ, ಈ ನಮ್ಮ ಯೆರಿಕೋ ಪಟ್ಟಣ ದೇವರು ನಿಮಗೆ ಈಗಾಗಲೇ ಸ್ವತಂತ್ರ ಮಾಡಿಬಿಟ್ಟಿದ್ದಾನೆ, ನಿಮ್ಮ ವಶಕ್ಕೆ ಕೊಟ್ಬಿಟ್ಟಿದ್ದಾನೆ. ದೇವರ ರೌದ್ರ, ದೇವರ ಉಗ್ರತೆ ಈ ಯೆರಿಕೋ ಪಟ್ಟಣದಲ್ಲಿ ಖಂಡಿತವಾಗಿ ಬರಲಿಕ್ಕಿದೆ. ಈ ಉಗ್ರತೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಯೆಹೋವನು ಯಾರೋ ಅಂತೇಳಿ ನಾನು ಕಂಡುಕೊಂಡಿದ್ದೀನಿ. ತಪ್ಪಿಸಿಕೊಳ್ಬೇಕು ಅಂತಂದರೆ ಯೆಹೋವ ದೇವರು ಯಾರೋ, ಆತನ ಭುಜಪರ ಪರಾಕ್ರಮಗಳೇನೋ, ಆತನೇ ನಮಗೆ ಶರಣನು, ಆತನೇ ನಮಗೆ ದಿಕ್ಕು, ಇನ್ಯಾರೂ ಇಲ್ಲ. ಹಾಗಾಗಿ ನೀವು ದಯಮಾಡಿ ನನಗೊಂದು ಆಣೆ ಮಾಡಿ, ಏನು ಅಂತಂದರೆ ನನ್ನ ಮನೆಯವರನ್ನು, ನನ್ನ ಕುಟುಂಬಸ್ಥರನ್ನು ಆ ಉಗ್ರತೆ ದಿನದಲ್ಲಿ ಕಾಪಾಡಿ. ಸುಮ್ಮನೆ ನೀವು ಹೇಳ್ಬೇಡಿ, ನೀವು ಯೆಹೋವ ದೇವರ ಮೇಲೆ ಆಣೆ ಇಡಿ ಅಂತೇಳಿ. ನಮ್ಮದೊಂದು ಕಂಡೀಷನ್ ಅಮ್ಮ. ಏನ ಕಂಡೀಷನ್ನು? ನಾವು ಈ ಯೆರಿಕೋ ಪಟ್ಟಣವನ್ನು ಸ್ವತಂತ್ರಿಸಿಕೊಳ್ಳುವುದಕ್ಕೆ ಬರುವಾಗ ದೇವರ ಉಗ್ರತೆ ಈ ಒಂದು ಯೆರಿಕೋ ಪಟ್ಟಣದ ಮೇಲೆ ಕೇಂದ್ರೀಕೃತವಾದಂಥ ಸಂದರ್ಭದಲ್ಲಿ ನೀನೊಂದು ಕೆಲಸ ಮಾಡಬೇಕಮ್ಮ. ಏನ ಕೆಲಸ? ನಿನ್ನ ತಂದೆ ತಾಯಿಗಳನ್ನು, ಬಂಧು ಬಳಗವನ್ನು, ನಿನ್ನ ಹಿತೈಷಿಗಳನ್ನು, ನಿನ್ನ ಮಾತು ಕೇಳುವಂಥವರನ್ನು ನೀನು ಒಪ್ಪಿಸಿ ಇದೇ ಮನೆಯಲ್ಲಿ ತಂದಿರಿಸಬೇಕು. ಒಂದು ವೇಳೆ ಈ ಮನೆಯಲ್ಲಿ ಇಲ್ಲದಿದ್ದಂಥ ಪಕ್ಷದಲ್ಲಿ ಬೇರೆ ಎಲ್ಲೋ ಇದ್ದಾರೆ, ಅವ್ರು ನಮ್ಮ ಸಂಬಂಧಿಕರು, ಅವ್ರು ನಮ್ಮ ರಿಲೇಷನ್ಸ್ಗಳು, ಅವ್ರು ನಮ್ಮ ತಂದೆ ತಾಯಿಗಳು ಈ ಮನೆಗೆ ಬರೋಕ್ಕೆ ಒಪ್ಪಲಿಲ್ಲ, ಅವ್ರು ಅಲ್ಲಿದ್ದಾರೆ, ಅವ್ರನ್ನ ಬಿಟ್ಬಿಡಿ ಅಂತಂದರೆ ನೋ, ಅದಾಗಲ್ಲ. ಒಂದು ಕಂಡೀಷನ್ ಏನಂತಂದರೆ, ಈ ಮನೆ ಯೆಹೋವ ದೇವರ ಹೆಸರಿನಲ್ಲಿ ನಿಬಂಧನೆ ಮಾಡಿಕೊಂಡಂಥ ನಿಬಂಧನೆಯ ಮನೆ, ದೇವರ ಮೇಲೆ ಆಣೆ ಇಟ್ಟು ಮಾತು ಕೊಟ್ಟಂಥ ಮನೆ, ಈ ಮನೆ ಒಳಗಡೆನೆ ಬಂದು ಸೇರಬೇಕು ಅವರು. ಆಗಲೇ ಅವರು ರಕ್ಷಣೆ ಹೊಂದ್ತಾರೆ, ಆಗಲೇ ಈ ಉಗ್ರತೆಯಿಂದ ತಪ್ಪಿಸಿಕೊಳ್ತಾರೆ. ರಹಬಳು ಈ ಸಂದೇಶಕ್ಕೆ ಒಪ್ಪಿ, ಈ ನಿಬಂಧನೆಗೆ ಒಪ್ಪಿ, ತಂದೆ ತಾಯಿಗಳ ಬಳಿಗೆ ಹೋಗಿ, ಬಂಧು ಮಿತ್ರರ ಬಳಿಗೆ ಹೋಗಿ, ಅಮ್ಮ, ಅಣ್ಣ, ಅತ್ತಿಗೆ, ಚಿಕ್ಕಪ್ಪ, ದೊಡ್ಡಪ್ಪ, ಮುಂದೆ ದೇವರ ಉಗ್ರತೆ ಕಾಣಬರ್ತಾ ಇದೆ. ಆ ಉಗ್ರತೆಯಿಂದ ದೇವರು ನಮ್ಮನ್ನು ತಪ್ಪಿಸುವುದಕ್ಕೆ ಕೃಪೆಯನ್ನು ಅನುಗ್ರಹಿಸಿ
ವಿಶ್ವಾಸ ಸಂಬಂಧವಾದಂಥವರ ಜೊತೆಗೆ ವಿಶ್ವಾಸ ಸಂಬಂಧವಾದಂಥವರು ಅನ್ಯೋನ್ಯತೆಯಿಂದ ಇರಬೇಕಂತಕ್ಕಂಥ ಉದ್ದೇಶದಿಂದ ನಾನು ದೇವರ ಅನುಚರರೊಟ್ಟಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದೇನೆ. ಆ ಒಡಂಬಡಿಕೆಗೆ ಅನುಸಾರವಾಗಿ ಇವತ್ತು ನೀವೆಲ್ಲರೂ ನನ್ನ ಬಳಿಗೆ ಬನ್ನಿ, ನನ್ನ ಮನೆಯಲ್ಲಿ ಇರ್ರಿ, ಆಗಲೇ ನಿಮ್ಮ ಪ್ರಾಣಕ್ಕೆ ಭದ್ರತೆ, ಉಗ್ರತೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸುರಕ್ಷತೆಯ ತಾಣ ನನ್ನ ಮನೆ. ಬನ್ನಿ. ಇವತ್ತೆಷ್ಟು ಜನ ನಮ್ಮ ಸಂಬಂಧಿಕರಿಗೆ, ನಮ್ಮ ತಂದೆ ತಾಯಿಗಳಿಗೆ, ನಮ್ಮ ರಕ್ತ ಸಂಬಂಧಿಗಳಿಗೆ ದೇವರ ಉಗ್ರತೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ದೇವರ ಮಾರ್ಗಸೂಚಿಗಳು ಏನಂತಕ್ಕಂಥದ್ದನ್ನು ಪ್ರಬೋಧನೆ ಮಾಡ್ತಾ ಇದ್ದೀವಾ? ರಹಾಬಳಿಂದ ಕಲಿತಕ್ಕಂಥದ್ದು ಬಹಳ ಇದೆ ಪ್ರೇರೆ. ಇಂಥ ವಿಶೇಷವಾದಂಥ ನಂಬಿಕೆಯ ಬದುಕನ್ನು ದೇವರು ಪರಿಗಣಿಸಿ ಯೇಸು ಕ್ರಿಸ್ತನ ವಂಶಾವಳಿಯಲ್ಲಿ ಈಕೆಯನ್ನು ಸೇರಿಸಿದ್ದಂಥದ್ದು ವಿಶೇಷ ಪ್ರೇರೆ. ಈಕೆಯನ್ನು ಸೇರಿಸಿದಂಥದ್ದು ಬಹಳ ವಿಶೇಷ. ಮತ್ತೇನು ಬರೆಸುವಂಥ 1ನೇ ಅಧ್ಯಾಯದಲ್ಲಿ ಈಕೆಯ ಒಂದು ವಂಶಾವಳಿ, ಯೇಸು ಕ್ರಿಸ್ತನ ವಂಶಾವಳಿಯಲ್ಲಿ ಈಕೆ ಯಾವ ರೀತಿ ಬಂದು ಸೇರಿದಳು ಅಂತಕ್ಕಂಥದ್ದನ್ನು ನಾವು ಗಮನಿಸೋಣ. ಮತ್ತೇನು ಬರೆಸುವರುತ್ತೆ 1ನೇ ಅಧ್ಯಾಯ 2ನೇ ವಚನದಲ್ಲಿ, ಅಬ್ರಹಾಮನು ಇಸಾಕನನ್ನು ಪಡೆದನು, ಈಸಾಕನು ಯಾಕೋಬನನ್ನು ಪಡೆದನು, ಯಾಕೋಬನು ಯಹೂದನನ್ನು ಅವನ ಅಣ್ಣ ತಮ್ಮಂದಿರನ್ನು ಪಡೆದನು, ಯಹೂದನು ತಾಮರಳಲ್ಲಿ ಪೆರೆಚನನ್ನು ಜರಹನನ್ನು ಪಡೆದನು, ಪೆರೆಚನು ಎಚ್ರೋನನನ್ನು ಪಡೆದನು, ಎಚ್ರೋನನು ಆರಾಮನನ್ನು ಪಡೆದನು, ಆರಾಮನು ಅಮ್ಮಿನಾದಾಬನನ್ನು ಪಡೆದನು, ಅಮ್ಮಿನಾದಾಬನು ನಹಶೋನನನ್ನು ಪಡೆದನು, ನಹಶೋನನು ಸಲ್ಮೋನನನ್ನು ಪಡೆದನು, ಸಲ್ಮೋನನು ರಾಹಬಳಲ್ಲಿ ಬೋವಜನನ್ನು ಪಡೆದನು. ಯೇಸು ಕ್ರಿಸ್ತನ ವಂಶಾವಳಿಯಲ್ಲಿ ಬಂದ್ಬಿಟ್ಲು. ಯೇಸು ಕ್ರಿಸ್ತನನ್ನ ವಂಶಾವಳಿಯಲ್ಲಿ ಈಕೆ ಸ್ಥಾನವನ್ನು ಗಳಿಸ್ಕೊಂಡ್ಳು. ಎಂಥ ವಿಶೇಷವಾದಂತಹ ಭಾಗ್ಯ! ದೇವರ ಉಗ್ರತೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ದೇವರ ಮಾರ್ಗಸೂಚಿ ಇದು. ಪಟ್ಟಣದ ಮೇಲೆ ಬಂದಂತಹ ದೇವರ ಉಗ್ರತೆ, ಐಗುಪ್ತ ದೇಶದಲ್ಲಿ ರಾಷ್ಟ್ರೀಯ ಉಗ್ರತೆ, ಒಂದು ರಾಷ್ಟ್ರದ ಮೇಲೆ, ಒಂದು ದೇಶದ ಮೇಲೆ ಬಂದಂಥ ಉಗ್ರತೆ, ಅದನ್ನು ತಪ್ಪಿಸಿಕೊಳ್ತಕ್ಕಂಥ ಮಾರ್ಗಸೂಚಿಯನ್ನು ಆ ದೇಶಕ್ಕೆ ಅನುಗ್ರಹಿಸ್ತಾನೆ ದೇವರು. ಇದು ಪಟ್ಟಣದ ಮೇಲೆ ಬಂದಂಥ ವಿಪತ್ತು, ಪಟ್ಟಣದ ಮೇಲೆ ದೇವರ ಉಗ್ರತೆ, ತಪ್ಪಿಸಿಕೊಳ್ತಕ್ಕಂಥ ದೇವರ ಮಾರ್ಗಸೂಚಿ. ಸಾರ್ವತ್ರಿಕವಾಗಿ ಇಡೀ ಪ್ರಪಂಚಕ್ಕೆ ದೇವರು ತನ್ನ ಉಗ್ರತೆಯನ್ನು ತೋರ್ಪಡಿಸಿದ್ದಾನೆ. ಪ್ರಾರಂಭದಲ್ಲಿ ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯದಲ್ಲಿ ಮನುಷ್ಯರ ಕೆಟ್ಟತನವು, ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯೆಹೋವನು ನೋಡಿ ಹೃದಯದಲ್ಲಿ ನೊಂದುಕೊಂಡು ನನ್ನಿಂದ ಉಂಟಾದಂತಹ ಈ ಮಾನವ ಸಂಕುಲವನ್ನು, ಪಶು ಪಕ್ಷಿ ಜೀವ ಜಂತುಗಳನ್ನು ನಾನು ನಿರ್ಮೂಲ ಮಾಡ್ತೀನಿ ಅಂತಕ್ಕಂತಹ ದೃಢ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾನೆ ದೇವರು. ಅಂತಂದರೆ ಮನುಷ್ಯರ ಕೆಟ್ಟತನ ಯಾವ ರೀತಿ ಹೆಚ್ಚಾಗಿದೆ ಅಂತಕ್ಕಂಥದ್ದನ್ನು ಒಂದು ಸಾರಿ ಆಲೋಚನೆ ಮಾಡಬೇಕು ಪ್ರಿಯರೇ. ನಾವೆಲ್ಲ ಆಲೋಚನೆ ಮಾಡಬೇಕು. ಆಗ ನೀತಿವಂತನಾದಂಥ ನೋಹ ಸಿಗ್ತಾನೆ. ನೋಹ ಸಿಕ್ಕಾಗ ಆ ನೋಹ ನನಗೆ ಹೇಳ್ತಾನೆ, ಏನಂತ ಹೇಳ್ತಾನೆ ಅಂದರೆ, ಈ ಉಗ್ರತೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ, ನನ್ನ ಉಗ್ರತೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ನನ್ನ ಮಾರ್ಗಸೂಚಿ ಏನಂತಂದರೆ, ನೀನು ತುರಾಯಿ ಮರದಿಂದ ನಾವೆಯನ್ನು ಮಾಡಿಸ್ಕೋ. ಇದು ದೇವರ ಮಾರ್ಗಸೂಚಿ. ಇದರ ಅಳತೆ ಎಷ್ಟಿರಬೇಕು, ಇದರ ಎತ್ತರ ಎಷ್ಟಿರಬೇಕು, ಇದರ ಅಗಲ ಇಷ್ಟಿರಬೇಕು, ಇದಕ್ಕೆ ಒಂದೇ ಕಿಟಕಿ ಇರಬೇಕು, ಒಂದೇ ಬಾಗಿಲಿರಬೇಕು, ಒಂದೇ ಗೌಸಣಿಕೆ ಇರಬೇಕು ಅಂತಕ್ಕಂಥ ಎಲ್ಲ ಸಿಸ್ಟಮೆಟಿಕ್ಗಳನ್ನು, ಎಲ್ಲ ರೀತಿ ರಿವಾಜುಗಳನ್ನು ನೋಹನಿಗೆ ಒಪ್ಪಿಸಿದ ಮೇಲೆ ನೋಹನನು ವಿಧೇಯತೆಯಿಂದ, ನೀತಿವಂತನಾದಂಥ ನೋಹ ಅದುವರೆಗೂ ಕಾಣದಿದ್ದಂತಹ ಆ ಮಳೆಯ ವಿಷಯದಲ್ಲಿ ನಂಬಿಕೆಯಿಂದ ದೇವರ ಸಂದೇಶಕ್ಕೆ, ದೇವರ ಉಪದೇಶಕ್ಕೆ, ಉಗ್ರತೆಯಿಂದ ತಪ್ಪಿಸಿಕೊಳ್ತಕ್ಕಂಥ ಮಾರ್ಗಸೂಚಿಗೆ ವಿಧೇಯನಾಗಿ ನಾವೇನು ಕಟ್ಟಿಸಿ ಪ್ರಪಂಚಕ್ಕೆ ದೇವರ ಸಂದೇಶವನ್ನು ಮುಟ್ಟಿಸ್ತಾ ಇದ್ದಾನೆ. ಮುಂದೆ ಕಾಣಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳೋದಕ್ಕೆ ದೇವರ ಉಪದೇಶ ಇದು. ಬನ್ನಿ, ನಿಮ್ಮ ಹೃದಯಗಳನ್ನು ದೇವರ ಕಡೆಗೆ ತಿರುಗಿಸಿಕೊಳ್ಳಿ, ಪಶ್ಚಾತ್ತಾಪ ಪಡಿ, ದೇವರು ಏರ್ಪಡಿಸಿದಂಥ ಮಾರ್ಗಸೂಚಿಯನ್ನು ಅನುಸರಿಸಿ ದೇವರ ಉಗ್ರತೆಯಿಂದ ತಪ್ಪಿಸಿಕೊಳ್ಳಿ ಅಂತೇಳಿ ನೋಹ, ನೀತಿವಂತನಾದಂಥ ನೋಹ ದೇವರ ಆಜ್ಞೆಯನ್ನು ನೆರವೇರಿಸಿ ದೇವರ ಸಂದೇಶವನ್ನು ಪ್ರಜೆಗಳಿಗೆ ಮುಟ್ಟಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಯಾರಾದರೂ ಕೇಳ್ತಾರಾ ದೇವರ ಸಂದೇಶನ, ಉಪದೇಶನ? ಯಾರೂ ಕೇಳಲ್ಲ ಪ್ರಿಯರೇ. ನೋಹ ನಾವೇನು ಕಟ್ಟಿಸಿ ಅದರಲ್ಲೆಲ್ಲ ಪ್ರಾಣಿ ಪಕ್ಷಿಗಳನ್ನು ಸೇರಿಸಿದ ಮೇಲೆ ಒಂದು ವಿಶೇಷವಾದಂಥ ಮಾತಿದೆ ಪ್ರಿಯರೇ, ಅದನ್ನು ನಾವು ನೋಡಲೇಬೇಕು. ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯ, ದಯಮಾಡಿ ಕ್ಷಮಿಸಿ, 7ನೇ ಅಧ್ಯಾಯ 16ನೇ ವಚನದಲ್ಲಿ ಈ ರೀತಿ ನಾವೇನು ಕಟ್ಟಿದಾದ ಮೇಲೆ ದೇವರು ಮಳೆಯನ್ನು ಬೀಳಿಸುವುದಕ್ಕೆ ಮುಂಚೆ ಒಂದು ವಿಶೇಷವಾದಂಥ ಕೆಲಸ ಮಾಡ್ತಾನೆ. ಏನಾ ಕೆಲಸ ಅಂತಂದರೆ, ಆ ನಾವೆಯ ಬಾಗಿಲನ್ನು ಮುಚ್ಚುವಂಥ ಕೆಲಸ. ನೋಹನೇ ಮುಚ್ಕೊಳ್ಬೇಕಾಗಿತ್ತಲ್ಲ, ಮುಚ್ಚಿಕೊಳ್ಳಬಹುದಾಗಿತ್ತಲ್ವ ಆ ನಾವೆಯ ಬಾಗಿಲನ್ನು.
ಅದು ಆಗಲ್ಲ. ದೇವರೇ ಮುಚ್ತಾನೆ ಬಾಗಿಲನ್ನು. ಏನು ಮುಚ್ತಾನೆ ಅಂತಂದರೆ 16ನೇ ವಚನ, ಆದಿಕಾಂಡ ಪುಸ್ತಕ 7ನೇ ಅಧ್ಯಾಯ 16ನೇ ವಚನ, ದೇವರು ನೋಹನಿಗೆ ಅಪ್ಪಣೆ ಕೊಟ್ಟಂತೆ ಎಲ್ಲ ಪ್ರಾಣಿಗಳಲ್ಲಿ ಒಂದು ಗಂಡು ಒಂದು ಹೆಣ್ಣು ಈ ಮೇರೆಗೆ ಸೇರಿದವು. ಯೆಹೋವನು ನೋಹನನ್ನು ಒಳಗಿಟ್ಟು ಮುಚ್ಚಿದನು. ಯೆಹೋವನು ನೋಹನನ್ನು ಒಳಗಿಟ್ಟು ಮುಚ್ಚಿದನು, ಬಾಗಿಲನ್ನು ಮುಚ್ಚುತ್ತಾನೆ. ಪ್ರಸ್ತುತ ಯೌವನಸ್ಥರು ಈ ಓಡೋ ಬಸ್ಸಲ್ಲಿ, ಓಡೋ ಟ್ರೈನಲ್ಲಿ ಓಡಿ ಹತ್ತುವಂಥದ್ದು ಬಹಳ ಸಂತೋಷ ಉಂಟು ಮಾಡುತ್ತೆ ಅವರಿಗೆ. ಇದು ಹಾಗಲ್ಲ. ದೇವರ ಸಂದೇಶ ಪ್ರಕಟವಾಗುವಾಗಲೇ ಕೇಳಿ ಉಪದೇಶಕ್ಕೆ ವಿಧೇಯರಾಗಿ, ಉಪದೇಶಕ್ಕೆ ಒಳಗಾಗಿ ರಕ್ಷಣೆಯನ್ನು ಹೊಂದಬೇಕಾದಂತಹ ಅನಿವಾರ್ಯತೆ ಇದೆ. ನಾಳೆ ನೋಡೋಣ ಬಿಡು, ನಾಡಿದ್ದು ನೋಡೋಣ ಬಿಡು, ಇದೊಂದು ವರ್ಷ ಆಗಲಿ ಬಿಡು, ಇನ್ನೊಂದು 10 ವರ್ಷ ಆಗಲಿ ಬಿಡು, ಈ ಯೌವನ ಕಾಲ ಇದೆ, ಇದೆಲ್ಲ ಆದಮೇಲೆ ರಿಟೈರ್ಡ್ ಲೈಫಲ್ಲಿ ದೇವ್ರ ಬಗ್ಗೆ ಆಲೋಚನೆ ಮಾಡಿದ್ರೆ ಆಯಿತು ಬಿಡು. ದೇವ್ರ ಮುಂದೆ ನಡೆಯಲ್ಲ. ದೇವರು ರಾಷ್ಟ್ರೀಯ ವಿಪತ್ತಿದು ಇಡೀ ಪ್ರಪಂಚದ ಮೇಲೆ ತನ್ನ ಉಗ್ರತೆಯನ್ನು ತೋರ್ಪಡಿಸ್ತಾ ಇದ್ದಾನೆ. ಈ ಉಗ್ರತೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಒಂದು ಮಾರ್ಗಸೂಚಿ, ನೋಹನನ್ನು ನಾವೇ ಒಳಗಡೆ ಸೇರಬೇಕು. ಈ ಎಲ್ಲ ಉಗ್ರತೆಯ ಹಿಂದೆ ಕೇವಲ ಮನುಷ್ಯರ ಪ್ರಾಣಗಳನ್ನು ಮಾತ್ರ ಕಾಪಾಡ್ತಕ್ಕಂಥ ಉದ್ದೇಶ ದೇವ್ರದಷ್ಟೇ. ಆದರೆ ಅಂತಿಮವಾಗಿ ಇವತ್ತು ಮನುಷ್ಯರ ಆತ್ಮಗಳನ್ನು ರಕ್ಷಿಸಿಕೊಳ್ತಕ್ಕಂಥ, ಕಾಪಾಡ್ತಕ್ಕಂಥ ದೇವರ ನಿಯಮ ಕ್ರಿಸ್ತನಲ್ಲಿ ಹೊರಪಟ್ಟಿದೆ ಪ್ರಿಯರೇ. ಕ್ರಿಸ್ತನ ಮೂಲಕ ಪ್ರತಿಯೊಬ್ಬರೂ ಕೂಡ ತನ್ನ ಬಳಿಗೆ ಬರಬೇಕಂತೇಳಿ ದೇವರು ಅಪೇಕ್ಷೆ ಪಡ್ತಾ ಇದ್ದಾನೆ. ಅಪೊಸ್ತಲರ ಕೃತ್ಯಗಳ ಪುಸ್ತಕ 4ನೇ ಅಧ್ಯಾಯ 12ನೇ ವಚನದಲ್ಲಿ ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ. ಭೂಲೋಕದ ಕೆಳಗಡೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲ್ಲ, ಆ ಹೆಸರಿನಿಂದಲೇ ರಕ್ಷಣೆ, ಭದ್ರತೆ. ಪಾತಾಳದಿಂದ ತಪ್ಪಿಸಿಕೊಳ್ಬೇಕಾ? ಯೇಸು ಕ್ರಿಸ್ತನಲ್ಲೇ. ಕ್ರಿಸ್ತನ ಬರೋಣದಲ್ಲಿ ಒಂದು ವೇಳೆ ಇನ್ನೂ ನಾವು ಶರೀರದಲ್ಲಿ ಜೀವಂತವಾಗಿದ್ದಾಗ ಆ ಉಗ್ರತೆಯಿಂದ ತಪ್ಪಿಸ್ಕೊಳ್ಬೇಕಾ? ಯೇಸು ಕ್ರಿಸ್ತನಲ್ಲೇ. ಹಾಗಾಗಿ ದೇವರು ಇವತ್ತು ಬೇಡ್ಕೊಳ್ತಾ ಇದ್ದಾನೆ ಪ್ರತಿಯೊಬ್ಬರಿಗೂ ಕೂಡ. ದೇವರು ಬೇಡ್ಕೊಳ್ತಾ ಇದ್ದಾನೆ ರೀ, ಮನುಷ್ಯ ಅಲ್ಲ. ದೇವರು ಬೇಡ್ಕೊಳ್ತಾ ಇದ್ದಾನೆ, ಮನುಷ್ಯರ ಮೂಲಕ ದೇವರು ಬೇಡ್ಕೊಳ್ತಾ ಇದ್ದಾನೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ, 2 Corinthians chapter 5, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 18ನೇ ವಚನ, ಇದೆಲ್ಲ ದೇವರಿಂದಲೇ ಉಂಟಾದದ್ದು. ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು ಸಮಾಧಾನ ವಿಷಯವಾದ ಸೇವೆಯನ್ನು ನಮಗೆ ಅನುಗ್ರಹಿಸಿದ್ದಾನೆ. ಅಪೊಸ್ತಲರು ಹೇಳ್ತಕ್ಕಂಥ ಮಾತು ಏನಂತ ಹೇಳ್ತಾರೆ? ಆತನು ಅಂದರೆ ತಂದೆಯಾದಂಥ ದೇವರು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು ಸಮಾಧಾನ ವಿಷಯವಾದ ಸೇವೆಯನ್ನು ನಮಗನುಗ್ರಹಿಸಿದ್ದಾನೆ. ಸಮಾಧಾನ ಆಗೋಣ ಬನ್ರಯ್ಯ. ದೇವರ ಉಗ್ರತೆ ಒಳ್ಳೆಯದಲ್ಲ, ದೇವರ ರೌದ್ರ ಒಳ್ಳೆಯದಲ್ಲ, ಮನುಷ್ಯ ಅದನ್ನು ತಡ್ಕೊಳ್ಳೋಕ್ಕೆ ಆಗಲ್ಲ. ಸಮಾಧಾನ ಆಗೋಣ ಬನ್ನಿ ಅಂತೇಳಿ ದೇವರು ಅಪೊಸ್ತಲರ ಬೋಧನೆ ಮುಖಾಂತರ ಪ್ರತಿ ಮನುಷ್ಯರನ್ನು ಇವತ್ತು ಕರೀತಾ ಇದ್ದಾನೆ. ಆ ಸಮಾಧಾನ ವಾಕ್ಯವೇನೆಂದರೆ, ದೇವರು ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ ಲೋಕವನ್ನು ಕ್ರಿಸ್ತನಲ್ಲಿ ತನಗೆ ಸಮಾಧಾನ ಪಡಿಸಿಕೊಳ್ಳುತ್ತಿದ್ದನೆಂಬುದೇ. ಅದನ್ನು ಸಾರುವ ಸೇವೆಗೆ ನಮ್ಮನ್ನು ನೇಮಿಸಿದ್ದಾನೆ ಅಂತ ಹೇಳ್ತಾನೆ. ಸಮಾಧಾನ ವಿಷಯವನ್ನು ಇವತ್ತು ದೇವರು ಪ್ರಕಟಪಡಿಸ್ತಾ ಇದ್ದಾನೆ. ಆ ಸಮಾಧಾನ ವಾಕ್ಯವನ್ನು ಕೇಳಿ ಶಾಶ್ವತವಾದಂತಹ ಆ ಉಗ್ರತೆ, ಆ ಯಾತನೆ, ಕಟಕಟ ಅಲ್ಲು ಕಡಿಯೋಣಂಥ ಸ್ಥಿತಿಗೆ ನಾವು ಒಳಗಾಗದೆ ಈ ಹೊತ್ತೂ ಇರುವ ತನಕ, ಈ ಹೊತ್ತೂ ಎಂಬ ಕಾಲ ಇರೋ ತನಕ ನಮ್ಮನ್ನು ನಾವು ಎಚ್ಚರಿಸ್ಕೊಂಡು ದೇವರ ಉಗ್ರತೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಮ್ಮ ಪ್ರಯತ್ನವನ್ನು ನಾವು ಪಡಬೇಕು ಪ್ರಿಯರೇ. ಅದಾಗಲಿಲ್ಲ ಅಂತಂದರೆ ನಮ್ಮ ದುರ್ಗತಿಗೆ ನಾವೇ ಕಾರಣರಾಗ್ತೇವೆ ಹೊರತಾಗಿ ದೇವರು ಕಾರಣನಲ್ಲ. ಹಾಗಾಗಿ ದೇವರು ಇವತ್ತು ಪ್ರತಿ ಮನುಷ್ಯನಿಗೂ ಕೂಡ ತನ್ನ ಕೃಪೆಯ ಸಂದೇಶವನ್ನು ಶ್ರುತಪಡಿಸ್ತಾ ಇದ್ದಾನೆ, ಕೇಳಿಸ್ತಾ ಇದ್ದಾನೆ. ಎಷ್ಟು ಜನ ಕೇಳ್ತಾರೋ, ಎಷ್ಟು ಜನ ಮಾನಸಾಂತರ ಹೊಂದುತ್ತಾರೋ, ಎಷ್ಟು ಜನ ದೇವರ ಸನ್ನಿಧಿಗೆ ಬರುವುದಕ್ಕೆ ತಮ್ಮನ್ನು ತಾವು ತಗ್ಗಿಸಿಕೊಂಡು ವಿಧೇಯರಾಗ್ತಾರೋ ಅದು ಗೊತ್ತಿಲ್ಲ. ಹಾಗಾಗಿ ಪ್ರಿಯರೇ, ದೇವರ ಉಗ್ರತೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ದೇವರು ಮಾರ್ಗಸೂಚಿಯನ್ನು ಏರ್ಪಾಡು ಮಾಡಿದ್ದಾನೆ. ಅದು ಇವಾಗ ನಮಗೆ ಕ್ರಿಸ್ತನ ಬಳಿಯಲ್ಲಿ ಬಂದರೆ ಆ ಉಗ್ರತೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇದೆ. ಕ್ರಿಸ್ತನ ಬಳಿಗೆ ಬರಲಿಲ್ಲ ಅಂತಂದರೆ ಬೇರೆ ದಾರಿ ಇಲ್ಲ. ಹಾಗಾಗಿ ಈ ವಿಷಯಗಳನ್ನು ಭಾಳ ಗಂಭೀರವಾಗಿ ಪರಿಗಣಿಸಿ ಉಗ್ರತೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ದೇವರ ಮಾರ್ಗಸೂಚಿಗಳು ಏನು, ದೇವರ ಉಪದೇಶ ಏನಂತಕ್ಕಂಥದ್ದನ್ನು ಪರಿಶೋಧಿಸಿ
ಯಾವುದು ಸತ್ಯವೂ ಮಾನ್ಯವೂ ಅಂಗೀಕಾರಕ್ಕೆ ಯೋಗ್ಯವಾಗಿ ಅದೆಯೋ ಅದನ್ನು ಸ್ವೀಕಾರ ಮಾಡಿಕೊಂಡು ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡು ನಮ್ಮ ಈ ತಾತ್ಕಾಲಿಕವಾದಂಥ ಜೀವಿತವನ್ನು ಶಾಶ್ವತವಾದಂತಹ ಆ ಜೀವಿತಕ್ಕೆ ಮಾರ್ಪಡಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಬದುಕನ್ನು ಮುಂದುವರಿಸೋಣ. ದೇವರು ನಮ್ಮೆಲ್ಲರಿಗೂ ತನ್ನ ಕೃಪೆಯನ್ನು ವಿಸ್ತರಿಸಿ ಮುನ್ನಡೆಸಲಿ, ಕಾಪಾಡಲಿ. ಆಮೇನ್. ಎಲ್ರಿಗೂ ನಮಸ್ಕಾರ.